ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಅಧ್ಯಕ್ಷರು, ಅತ್ಯಂತ ಜನಪ್ರಿಯ ನಾಯಕರು ಮತ್ತು ಸಂಸತ್ ಸದಸ್ಯರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ, ದಕ್ಷಿಣ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಶ್ರೀ ರವಿಶಂಕರ್ ಅವರೇ, ವೇದಿಕೆ ಮೇಲಿರುವಂಥ ಸಚಿವ ಸಂಪುಟದ ಸನ್ಮಿತರಾದಂಥ ಸೋಮಶೇಖರ್ ಅವರೇ, ನಾರಾಯಣಗೌಡರೇ ಹಾಗೂ ಎಲ್ಲ ಶಾಸಕ ಮಿತ್ರರೇ, ವಿಧಾನ ಪರಿಷತ್ ಸದಸ್ಯರೇ, ಸಂಸತ್ ಸದಸ್ಯರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಪದಾಧಿಕಾರಿಗಳು, ಇಲ್ಲಿ ನೆರೆದಿರುವಂಥ ವಿವಿಧ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಸುವಂಥ ಅಧ್ಯಕ್ಷರೇ, ಗೌರವಾನ್ವಿತ ಕಾರ್ಯದರ್ಶಿಗಳೇ, ಸದಸ್ಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಸ್ನೇಹಿತರು, ಇವನ್ನೆಲ್ಲ ನೋಡಿ ಭಾಳ ಸಂತೋಷ ಆಗಿದೆ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿ ಬೆಂಗಳೂರು ನಂತರ ಅತ್ಯಂತ ಪ್ರತಿಭಾವಂತ, ಪ್ರಜ್ಞಾವಂತ, ನಾಯಕರು, ಜನಪ್ರತಿನಿಧಿಗಳು, ಜನರು ಇರುವಂಥದ್ದು ಮೈಸೂರು ಮಹಾನಗರ. ಮೈಸೂರು ಮಹಾನಗರಕ್ಕೆ ತಂದೆ ಆದಂಥ ಒಂದು ಇತಿಹಾಸ ಇದೆ. ನಮ್ಮ ರಾಜ್ಯ ಕರ್ನಾಟಕ ಆಗಕ್ಕಿಂತ ಪೂರ್ವದಲ್ಲಿ ಮೈಸೂರು ರಾಜ್ಯ ಇದೆ. ಇದೊಂದು ರಾಜಧಾನಿಯ ಕೇಂದ್ರ ಮಹಾರಾಜರ ಕಾಲದಿಂದ. ಇಡೀ ಭಾರತ ದೇಶದಲ್ಲಿ ಒಂದು ಅಭಿವೃದ್ಧಿ ಪರವಾಗಿರುವಂಥ ರಾಜ್ಯ ಮೈಸೂರು ರಾಜ್ಯ ಆಗಿದೆ. ಮೈಸೂರು ಮಹಾರಾಜರನ್ನು ನಾವು ನೆನೆಸ್ಕೊಳ್ಳೇಬೇಕು. ಮೈಸೂರಿನ ಕೃಷ್ಣರಾಜ ಒಡೆಯವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಅವರು ಹಾಕಿರುವಂಥ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇವತ್ತು ಕರ್ನಾಟಕವನ್ನು ಕಟ್ಟಕ್ಕೆ ಸಾಧ್ಯ. ಮೊನ್ನೆ ನಾನು ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ ಸ್ವಿಟ್ಜರ್ಲೆಂಡ್ನ ದಾವೋಸ್ಗೆ ಹೋದೆ. ಅಲ್ಲಿ ಒಬ್ಬರು ಅಂತಾರಾಷ್ಟ್ರೀಯ ಮಟ್ಟದ ಪತ್ರಕರ್ತರು ಅಮೆರಿಕದ ಪತ್ರಕರ್ತರು ನನಗೆ ಒಂದು ಇಂಟರ್ವ್ಯೂ ಮಾಡಿದ್ರು. ಪ್ರಶ್ನೆ ಕೇಳಿದರು. ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ದಕ್ಷಿಣ ಏಷ್ಯಾದಲ್ಲಿ ಕರ್ನಾಟಕ ಭಾಳ ಪ್ರಗತಿಪರ ರಾಜ್ಯ ಮತ್ತು ಬೆಂಗಳೂರು ಮತ್ತು ಮೈಸೂರು ಇತರ ನಗರಗಳು ತಾಂತ್ರಿಕತೆಯಲ್ಲಿ, ಟೆಕ್ನಾಲಜಿಯಲ್ಲಿ ಬಹಳಷ್ಟು ಮುಂದೆ ಬಂದಿದೆ. ಇದರ ಒಳಗುಟ್ಟೇನು ಅಂತ ಅವ್ರು ಕೇಳಿದ್ರು. ಅವರು ಬಳಸಿದ ಶಬ್ದ ಹೇಳಬೇಕಾದ್ರೆ, ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ದಿ ಸಾಸ್ ಅಂತ ಕೇಳಿದ್ರು. ನಾನು ಅದು ಕೇಳಿದೆ. ಅದರಲ್ಲೇನು ಸೀಕ್ರೆಟ್ ಇಲ್ಲ, ಇಟ್ಸ್ ಅ ಫ್ಯಾಕ್ಚುಯಲ್ ಪೊಸಿಷನ್. We are all being benefited by the benevolent Maharaja of Mysore and all his progressive thinking and progressive programs. He has dealt with irrigation, industries, banking, social welfare, human reservation, education. You name it, he has laid a strong foundation. And we had very great scholars like M. Vishwesvaraya, who was a visionary. The saga started from there. Then the educationalists in North Karnataka, who started pre-independence, all the institutions. ಅಷ್ಟು ದೊಡ್ಡ ಪ್ರಮಾಣದ ಎಲ್ಲ ಸಂಸ್ಥೆಗಳನ್ನು ಕಟ್ಟಿದ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಅತ್ಯಂತ ಹೆಚ್ಚು ತಾಂತ್ರಿಕ ಕಾಲೇಜುಗಳಿರುವಂಥ ರಾಜ್ಯ ಇದ್ದರೆ ಅದು ಕರ್ನಾಟಕ. ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರುವಂಥದ್ದು ಕರ್ನಾಟಕ.
ಫಾರ್ಚ್ಯೂನ್ ಕಂಪ್ನಿಗಳಲ್ಲಿ 400 ಫಾರ್ಚ್ಯೂನ್ ಕಂಪ್ನಿಗಳು ಇವತ್ತು ಕರ್ನಾಟಕದಲ್ಲಿದ್ದಾವೆ. 400 R&D ಸೆಂಟರ್, ಇಂಟರ್ನ್ಯಾಷನಲ್ ರೆಪ್ಯೂಟ್ ಇರುವಂಥ R&D ಸೆಂಟರು ಬೆಂಗಳೂರು ಒಂದರಲ್ಲೇ ಇದೆ. ಇಡೀ ಜಗತ್ತಲ್ಲಿ, ಭಾರತದಲ್ಲ ಇಡೀ ಜಗತ್ತಲ್ಲಿ ಯಾವುದಾದ್ರೂ ಒಂದು ನಗರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಅಂತಾರಾಷ್ಟ್ರೀಯ ಮಟ್ಟದ R&D ಸೆಂಟರ್ ಇದ್ದರೆ ಅದು ಬೆಂಗಳೂರು, ಕರ್ನಾಟಕ. ಇದು ಪ್ರಾರಂಭ ಆಗಿದ್ದು ಮೈಸೂರಿನಿಂದ. ಹೀಗಾಗಿ ಕರ್ನಾಟಕದ ಇತಿಹಾಸವನ್ನು ಬರೆಯುವಾಗ ಮೈಸೂರು ಮಹಾರಾಜರ ಕೊಡುಗೆ ಬಹಳ ಪ್ರಮುಖವಾಗಿ ಅದರಲ್ಲಿ ಆ ಇತಿಹಾಸದಲ್ಲಿ ಇರುತ್ತದೆ. ಈ ಆಧುನಿಕ ಕರ್ನಾಟಕ ನಿರ್ಮಾಣದಲ್ಲಿ ಸಾಮಾಜಿಕವಾದಂಥ ಪ್ರಜ್ಞೆ, ಪ್ರಗತಿಪರವಾಗಿರುವಂಥ ಚಿಂತನೆಗಳು, ಅದರ ಜೊತೆಗೆ ಇವತ್ತು ವಿಜ್ಞಾನವನ್ನು ಇವತ್ತು ಬೆಳೆಸಿಕೊಂಡಿರುವಂಥದ್ದು ಮೈಸೂರು ನಗರ ಕೂಡ. ಬಿಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಬೆಂಗಳೂರಿನ ಹೊರಗಡೆಯಲ್ಲಿ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಂತ ಅದರಲ್ಲಿ 4-5 ಟೈರ್ 2 ಸಿಟಿಗಳನ್ನು ಗುರುತಿಸಿದ್ದೇವೆ. ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಬೆಳಗಾವಿ. ಹೀಗಾಗಿ ಮೈಸೂರಿನ ಅಭಿವೃದ್ಧಿ ಬಹಳ ಮುಖ್ಯ. ಇವತ್ತು ಬೆಂಗಳೂರು ಸಂಪೂರ್ಣವಾಗಿ ಸ್ಯಾಚುರೇಷನ್ ಆಗ್ತಿರೋದ್ರಿಂದ ಸ್ಯಾಟಲೈಟ್ ಟೌನ್ಗಳನ್ನು ಮಾಡೋದಕ್ಕೆ ಈಗಾಗಲೇ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದನ್ನು ಡಿಕಂಜೆಸ್ಟ್ ಮಾಡಬೇಕು. ಇದರ ಅರ್ಥ ಏನಪ್ಪ ಅಂತಂದರೆ, ಮುಂದಿನ ಕರ್ನಾಟಕದ ಬೆಳವಣಿಗೆಯ ಡೆಸ್ಟಿನೇಷನ್ನು ನಾನು ಈಗಾಗಲೇ ಹೇಳಿದಂತೆ ಈ 5 ಮಹಾನಗರಗಳು, ಅದರಲ್ಲಿ ಮೈಸೂರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹೀಗಾಗಿ ಇಲ್ಲಿಯ ವಿಮಾನ ನಿಲ್ದಾಣ ವಿಸ್ತರಣೆಯನ್ನು ನಮ್ಮ ಎಲ್ಲ ಸನ್ಮಿತ್ರರು, ಶಾಸಕರು, ಸಂಸತ್ ಸದಸ್ಯರು, ಸಚಿವರೆಲ್ಲ ಹೇಳಿದಾಗ ಈ ವರ್ಷ ಅದಕ್ಕೆ ಬಜೆಟ್ನಲ್ಲಿ ಅನುದಾನವನ್ನು ಇಟ್ಟು ಮಂಜೂರು ಮಾಡಿ ಗೌರ್ಮೆಂಟ್ ಆದೇಶವನ್ನು ಕೂಡ ನಾನು ಮಾಡಿದ್ದೆ. ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳಲ್ಲಿ ಬರಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಅದು ವಿಜ್ಞಾನಿಗಳಿರ್ಬೋದು, ಅಥವಾ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಅಥವಾ ಎಜುಕೇಷನಲಿಸ್ಟ್ ಇರ್ಬೋದು, ಅವರು ಎಲ್ಲರೂ ಕೂಡ ನೇರವಾಗಿ ಮೈಸೂರಿಗೆ ಬರುವಂಥ ವ್ಯವಸ್ಥೆ ಆಗಬೇಕನ್ನುವಂಥ ಕಾರಣದಿಂದ ಅದರ ವಿಸ್ತರಣೆಯನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಇಂಡಸ್ಟ್ರಿಯಲ್ ಟೌನ್ಶಿಪ್ಪನ್ನು ಕೂಡ, ಹೊಸ ಇಂಡಸ್ಟ್ರಿಯಲ್ ಟೌನ್ಶಿಪ್ಪನ್ನು ಕೂಡ ಇಲ್ಲಿ ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡ್ತೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ಶಕ್ತಿ ಏನಪ್ಪ ಅಂತಂದರೆ ಸ್ಕಿಲ್ಡ್ ಮ್ಯಾನ್ ಪವರ್. ನಮ್ಮ ಪ್ರಧಾನಮಂತ್ರಿ ಆದಂಥ ಮೊದಲನೇ ವರ್ಷದಲ್ಲಿ 2 ಪ್ರಮುಖ ವಿಚಾರವನ್ನು ಹೇಳಿದ್ರು. ಒಂದು ಡೆಮೋಗ್ರಾಫಿಕ್ ಡಿವಿಡೆಂಡ್ಸ್, ಜನಸಂಖ್ಯೆ ನಮಗೆ ಬಹಳ ದೊಡ್ಡ ಮಾರಕ ಅನ್ನುವಂಥ ರೀತಿಯಲ್ಲಿ ನಾವು ಸುಮಾರು 60 ವರ್ಷ ವ್ಯಾಖ್ಯಾನವನ್ನು ಮಾಡಿದ್ವಿ. ಆದರೆ ಅದೇ ಜನಸಂಖ್ಯೆ ನಮ್ಮ ಶಕ್ತಿ, ಅದರಲ್ಲೂ ಕೂಡ 46% ಇರುವಷ್ಟು ಏನು ಯುವಕರ ಒಂದು ಜನಸಂಖ್ಯೆ ಇದೆ 18ರಿಂದ 40ರವರೆಗೂ, 46% ಇಡೀ ವಿಶ್ವದಲ್ಲಿ ಯಾವ ದೇಶದಲ್ಲಿಲ್ಲ. ಇದೇ ಶಕ್ತಿ ಮತ್ತು ಭವಿಷ್ಯ ಅನ್ನುವಂಥದ್ದನ್ನು ಅವರು ರೂಪಿಸಿ ಹಲವಾರು ಯೋಜನೆಗಳನ್ನು ಮಾಡಿ ಇವತ್ತು ಭಾರತವನ್ನು ಇಡೀ ವಿಶ್ವದಲ್ಲೇ ಅತ್ಯಂತ ಗೌರವದಿಂದ ನೋಡುವಂಥ ದೃಶ್ಯವನ್ನು ಇವತ್ತು ನಾವು ವಿದೇಶಕ್ಕೆ ಹೋದಾಗ ನಾವು ನೋಡ್ತೇವೆ. ನಾನು ಹಲವಾರು ಬಾರಿ ವಿದೇಶಕ್ಕೆ ಹೋದಾಗ ಹಿಂದೆ ಭಾರತದಿಂದ ಬಂದೇವೆ ಅಂತಂದ್ರೆ ಏನು ರಿಯಾಕ್ಷನ್ ಇರ್ತದೆ, ಯಾವುದೋ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿಯಿಂದ ಬಂದಿದ್ದ. ಆದರೆ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ, ಬೇರೆ ಬೇರೆ ದೇಶಗಳಿಗೆ ಹೋದಾಗ ಗೌರವದಿಂದ ಅಲ್ಲಿರುವಂಥ ಭಾರತೀಯರನ್ನು ಕಾಣ್ತಿರುವಂಥದ್ದು ನಾವು ನೋಡ್ತೀವಿ. ಅದಕ್ಕೆ
ಸ್ಕಿಲ್ ಡೆವಲಪ್ಮೆಂಟನ್ನು ಜೋಡಿಸಿದ್ವಿ. ಇವತ್ತು ದೊಡ್ಡ ಪ್ರಮಾಣದ ಸ್ಕಿಲ್ ಡೆವಲಪ್ಮೆಂಟನ್ನು ನಾವು ಮಾಡ್ತಾ ಇದ್ದೀವಿ. ಯುವಕರಿಗೆ, ಪದವೀಧರ ಯುವಕರಿಗೆ ನಾವು ಕೇವಲ ಪದವಿ ಪಡ್ಕೊಂಡ್ರೆ ಸಾಕು, ಸ್ಕಿಲ್ ಇರಬೇಕು, ಸ್ಕಿಲ್ಗೆ ಫಿನಿಶಿಂಗ್ ಸ್ಕೂಲ್ ಇರಬೇಕು ಅಂತ ಹೇಳಿ ಅದನ್ನು ಪ್ರಥಮ ಬಾರಿ ಭಾರತದಲ್ಲಿ ಪ್ರಾರಂಭ ಮಾಡಿರುವಂಥದ್ದು ನಮ್ಮ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ. ಇವತ್ತು ಕರ್ನಾಟಕದಲ್ಲಿ ಈ ವರ್ಷ ನಾವು ಸುಮಾರು 1.5 ಲಕ್ಷ ಯುವಕರಿಗೆ ಅತ್ಯಂತ ಆಧುನಿಕವಾದಂಥ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಿ ಉದ್ಯಮಿಯಾಗೂ ಉದ್ಯೋಗವನ್ನು ನೀಡುವಂಥ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲೆಯಲ್ಲಿ ಮಾಡಿದ್ವಿ. ಮೈಸೂರು ಜಿಲ್ಲೆಯಲ್ಲಿ ಕೂಡ ನಾವು ಮಾಡಿದ್ವಿ. ನಮ್ಮ ಭಾರತ ದೇಶದ ಶಕ್ತಿಯೂ ಹೌದು, ಸವಾಲು ಹೌದು. ಯುವಕರಿಗೆ ಕೆಲಸ ಕೊಡುವಂಥ ಆರ್ಥಿಕತೆ ಬೆಳೆದ್ರೆ ಉದ್ಯೋಗ ಅವಕಾಶಗಳು ಕೂಡ ಬರ್ತವೆ. ಹೀಗಾಗಿ ಒಂದು ಕಡೆ ನಮ್ಮ ದುಡಿಯುವ ವರ್ಗಕ್ಕೆ ನ್ಯಾಯವನ್ನು ಕೊಡುವಂಥದ್ದು, ಇನ್ನೊಂದು ಕಡೆ ಕೃಷಿ ವಲಯ ಹಾಗೂ ಉತ್ಪಾದನೆಯ ವಲಯ ಮತ್ತು ಸೇವಾ ವಲಯಕ್ಕೆ ಉತ್ತೇಜನ ಕೊಡುವಂಥದ್ದು, ಉದ್ಯೋಗವನ್ನು ನೀಡುವಂಥ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲೆಯಲ್ಲಿ ಮಾಡಿದ್ವಿ. ಮೈಸೂರು ಜಿಲ್ಲೆಯಲ್ಲಿ ಕೂಡ ನಾವು ಮಾಡಿದ್ವಿ. ನಮ್ಮ ಭಾರತ ದೇಶದ ಶಕ್ತಿಯೂ ಹೌದು, ಸವಾಲು ಹೌದು. ಯುವಕರಿಗೆ ಕೆಲಸ ಕೊಡುವಂಥ ಆರ್ಥಿಕತೆ ಬೆಳೆದ್ರೆ ಉದ್ಯೋಗ ಅವಕಾಶಗಳು ಕೂಡ ಬರ್ತವೆ. ಹೀಗಾಗಿ ಒಂದು ಕಡೆ ನಮ್ಮ ದುಡಿಯುವ ವರ್ಗಕ್ಕೆ ನ್ಯಾಯವನ್ನು ಕೊಡುವಂಥದ್ದು, ಇನ್ನೊಂದು ಕಡೆ ಕೃಷಿ ವಲಯ ಹಾಗೂ ಉತ್ಪಾದನೆಯ ವಲಯ ಮತ್ತು ಸೇವಾ ವಲಯಕ್ಕೆ ಉತ್ತೇಜನ ಕೊಡುವಂಥದ್ದು, ವೈಯಕ್ತಿಕವಾಗಿ ಯುವಕರಿಗೆ ಯೋಜನೆಗಳನ್ನು ರೂಪಿಸಿ ಅವರಿಗೆ ಹಣಕಾಸಿನ ನೆರವನ್ನು ನೀಡಿ ಅವರನ್ನು ಉದ್ಯಮಿಗಳು ಮಾಡುವಂಥದ್ದು, ಮುದ್ರಾ ಯೋಜನೆಯನ್ನು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಭಾರತ ದೇಶದಲ್ಲಿ ಇವತ್ತು 6 ಕೋಟಿ ಯುವಕರಿಗೆ ಅದರ ಮುಖಾಂತರ ಉದ್ಯೋಗಸ್ಥರನ್ನು ಮಾಡಿದ್ದೇವೆ. ಕರ್ನಾಟಕದಲ್ಲಿ ಇವತ್ತು ಸುಮಾರು 12 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಇವತ್ತು ಉದ್ಯೋಗ ಕೊಟ್ಟು ಅವರು ಮತ್ತೆ ಸುಮಾರು 40 ರಿಂದ 50 ಲಕ್ಷ ಜನರಿಗೆ ಸಬ್ಸಿಡಿ ಎಂಪ್ಲಾಯ್ಮೆಂಟ್ ಕೊಡುವಂಥ ವ್ಯವಸ್ಥೆಗಳಾಗಿದೆ. ಆತ್ಮನಿರ್ಭರ ಭಾರತ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಒಂದು ಯೋಜನಾಬದ್ಧವಾಗಿ ಒಂದು ರಾಷ್ಟ್ರವನ್ನು ಮುನ್ನಡೆಸಬೇಕು ಅಂತ ಹೇಳಿ ನೀತಿ ಆಯೋಗ ಮಾಡಿ ಅದೇ ದಾರಿಯಲ್ಲಿ ನಾವು ಕರ್ನಾಟಕವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. 1% growth in agriculture will lead to 4% growth in manufacturing sector and it will lead to 10% growth in service sector. ಇದು ನಮ್ಮ ಅಂತರ್ಗತವಾಗಿರುವಂತಹ ಒಂದು ಶಕ್ತಿ. 1% ಗ್ರೋತ್ ಇನ್ ಅಗ್ರಿಕಲ್ಚರ್ ಆದರೆ ಅದರ ಇಫೆಕ್ಟ್ ಎಷ್ಟಾಗ್ತದೆ ಅಂತಂದರೆ ಅದರ ಪ್ರೊಸೆಸಿಂಗು, ಅದರ ಲಾಜಿಸ್ಟಿಕ್ಸು, ಅದರ ಟ್ರಾನ್ಸ್ಪೋರ್ಟೇಷನು, ಅದರ ಸ್ಟೋರೇಜು, ಅದರ ಕನ್ಸಂಪ್ಷನ್ನು, ಡಿಸ್ಟ್ರಿಬ್ಯೂಷನ್, ಸಾವಿರಾರು ಜನರಿಗೆ ಇವತ್ತು ನಾವು ಹೇಗೆ ಕೆಲಸ ಕೊಡ್ತೀವಿ. 4% ಗ್ರೋತ್ ಮ್ಯಾನುಫ್ಯಾಕ್ಚರ್ ಆದರೆ ಮತ್ತೆ ಸಾವಿರಾರು ಜನರಿಗೆ ನಾವು ಕೆಲಸ ಕೊಡ್ತೀವಿ. ಸರ್ವಿಸ್ ಸೆಕ್ಟರಲ್ಲಂತೂ ಅತಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಮಕ್ಕಳು ಕೆಲಸವನ್ನು ಮಾಡ್ತಾ ಇದ್ದರೆ ಅದು ಸರ್ವಿಸ್ ಸೆಕ್ಟರ್. ಹೀಗೆ ಇದು ಪದವೀಧರರ ಎಲ್ಲ ಪದವೀಧರಂದರೆ ಕೇವಲ BA-BCom ಅಷ್ಟೇ ಅಲ್ಲ, ಇವನ್ ಡಿಪ್ಲೊಮಾ, ITI ಇದ್ದವರು ಕೂಡ ಉತ್ತೇಜನ ಕೊಡುವಂಥ ವಿಶೇಷವಾದ ಕಾರ್ಯಕ್ರಮ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಇನ್ನು ಈಗ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ನಾವು ಮಾಡಿದ್ವಿ. ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ನಾನು ಡೀಟೇಲಾಗಿ ಹೇಳೋಕ್ಕಾಗೋದಿಲ್ಲ. ಕರ್ನಾಟಕ ಅದನ್ನು ಮೊದಲೇ ಅಡಾಪ್ಟ್ ಮಾಡಿರುವಂಥ ಮೊದಲನೇ ರಾಜ್ಯ. ಅದು ಪ್ರೀ ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಹಿಡಿದು PG-ವರೆಗೂ ಇದೆ. ಹೈಯರ್ ಎಜುಕೇಷನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರದ ಎಜುಕೇಷನ್ ಸಿಸ್ಟಮ್ ಇದೆ. ನಮ್ಮಲ್ಲಿ ಮಾತ್ರ ಭಾಳ ರಿಜಿಡ್ ಎಜುಕೇಷನ್ ಸಿಸ್ಟಮ್ ಇದೆ. ನಾವು
PUCಯಲ್ಲಿ ಆರ್ಟ್ಸ್ ತಗೊಂಡ್ರೆ BA ಮಾಡಬೇಕು, ಕಾಮರ್ಸ್ ತಗೊಂಡ್ರೆ BCom ಮಾಡಬೇಕು, ಸೈನ್ಸ್ ತಗೊಂಡ್ರೆ BSc ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು. ಆದರೆ ಹೊಸ ಎಜುಕೇಷನ್ ಪಾಲಿಸಿ ಹೆಂಗಿಲ್ಲ. ಇವತ್ತು ನೀವು BA ಮಾಡ್ತಾ ಮಾಡ್ತಾ ನಿಮಗೆ ಇಂಟ್ರೆಸ್ಟ್ ಬಂದರೆ ಸೈನ್ಸ್ ಕೋರ್ಸನ್ನು ತೊಗೋಬೋದು, ಕಾಮರ್ಸ್ ಕೋರ್ಸ್ಗಳನ್ನು ತೊಗೋಬೋದು, ಇಂಟರ್ ಕರಿಕ್ಯುಲಮನ್ನು ನೀವು ಉಪಯೋಗ ಮಾಡ್ಕೋಬೋದು. 3 ವರ್ಷದಲ್ಲಿ ಏನಿದೆ ಅಂದರೆ 3 ವರ್ಷಕ್ಕೆ 1 ಡಿಗ್ರಿ ತೊಗೊಳ್ಬೋದು. 3 ವರ್ಷಕ್ಕೆ ಒಂದಕ್ಕಿಂತ ಹೆಚ್ಚು ಡಿಗ್ರಿಗಳನ್ನು ಹೊಸ ಎಜುಕೇಷನ್ ಪಾಲಿಸಿ. ಆ ಸಾಮರ್ಥ್ಯ ನಮ್ಮ ಯುವಕರಲ್ಲಿದೆ. ಅದಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ನ್ಯೂ ಎಜುಕೇಷನ್ ಪಾಲಿಸಿನ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದು 21ನೇ ಶತಮಾನಕ್ಕೆ ಭಾರತವನ್ನು, ಕರ್ನಾಟಕವನ್ನು ಸಿದ್ಧ ಮಾಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು, ಅನುಷ್ಠಾನವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಬಂಧುಗಳೇ, ಒಂದು ಕಡೆ ಹೊಸ ಶಿಕ್ಷಣ ನೀತಿ, ಅಂತಾರಾಷ್ಟ್ರೀಯ ಮಟ್ಟದ ಪೈಪೋಟಿ ಕೊಡುವಂಥ ಹೊಸ ಶಿಕ್ಷಣ ನೀತಿ, ಇನ್ನೊಂದು ಕಡೆ ಉದ್ಯೋಗ ಸೃಷ್ಟಿ ಮಾಡುವಂಥ ಔದ್ಯೋಗಿಕ ಒಂದು ನೀತಿ, ಇವೆಲ್ಲ ದೂರದೃಷ್ಟಿಯಿಂದ ಮಾಡಿರುವಂಥ ಕಾರ್ಯಕ್ರಮಗಳು ಈಗಾಗಲೇ ಅದರ ಫಲವಿದ್ದಾಗಲೇ ಸಿಗ್ತಾ ಇದೆ. ತಾವೆಲ್ಲ ಪ್ರಜ್ಞಾವಂತರಿದ್ದೀರಿ, ಎಜುಕೇಷನಿಸ್ಟ್ ಇದ್ದೀರಿ. 21ನೇ ಶತಮಾನ ಜ್ಞಾನದ ಶತಮಾನ ಇದೆ. ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಜಾಸ್ತಿ ಇತ್ತು ಜಗತ್ತನ್ನು ಆಳ್ತಾ ಇತ್ತು. ಅದಕ್ಕೆ ರಾಜ ಮಹಾರಾಜರ ಯುದ್ಧವನ್ನು ನಾವು ನೋಡಿದ್ವಿ, ಅಲೆಕ್ಸಾಂಡರ್ ದ ಗ್ರೇಟರ್ನೆಲ್ಲ ನಾವು ನೋಡಿದ್ವಿ. ಮತ್ತೊಂದು ಕಾಲ ಬಂತು 16-17ನೇ ಶತಮಾನ, ಯಾರ ಹತ್ರ ಬಂಡವಾಳ ಇದೆ, ಯಾರ ಹತ್ರ ವ್ಯಾಪಾರ ಮಾಡುವಂಥ ಶಕ್ತಿ ಇದೆ, ಅವ್ರ ಜಗತ್ತನ್ನು ಆಳಿದ್ರು. ಕರ್ನಾಟಕಕ್ಕಿಂತ ಅತಿ ಕಡಿಮೆ ಜನಸಂಖ್ಯೆ ಇರುವಂಥ ಗ್ರೇಟ್ ಬ್ರಿಟನ್ನು 139 ಬಲ್ಲಿಯಲ್ಲಿ ಇಡೀ ಜಗತ್ತನ್ನು ಆಳಿತು. ಈಗ 21ನೇ ಶತಮಾನ, ಭೂಮಿ ಇದ್ದವ್ರದ್ದು ಅಲ್ಲ, ಬಂಡವಾಳ ಇದ್ದವ್ರದ್ದು ಅಲ್ಲ, ಯಾರ ಹತ್ರ ಜ್ಞಾನ ಇದೆ ಅವರು ಜಗತ್ತನ್ನು. ಮೊದಲೆಲ್ಲ ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ ಆಫ್ ಕಂಟ್ರೀಸ್ ಎಲ್ಲ ಬಂದರೆ ದಿಲ್ಲಿಗೆ ಹೋಗ್ತಿದ್ರು. ಈಗ ಬೆಂಗಳೂರಿಗೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ, ನೇರವಾಗಿ ಇಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ ನೋಡಕ್ಕೆ ಬರ್ತಾರೆ, ಅಲ್ಲಿ ವಿಪ್ರೋ ಕ್ಯಾಂಪಸ್ ನೋಡಕ್ಕೆ ಹೋಗ್ತಾರೆ. ಹೆಂಗೆ ಪ್ಯಾರಾಡೈಮ್ ಶಿಫ್ಟ್ ಆಫ್ ಲಿವರ್ಸ್ ಆಫ್ ಪವರ್ ಹೆಂಗೆ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದಾಗ ಇದು ಜ್ಞಾನದ ಯುಗ ಅಂತ ಭಾಳ ಸ್ಪಷ್ಟ ಆಗ್ತದೆ. ಅಂಥ ಜ್ಞಾನದ ಯುಗದಲ್ಲಿ ಇವತ್ತು ತಾವೆಲ್ಲ ಈಗಾಗಲೇ ವಿದ್ಯೆ ಮತ್ತು ಜ್ಞಾನವನ್ನು ಪಡ್ಕೊಂಡು ಆಗಿದ್ರಿ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳು ನಮ್ಮ ರಾಜ್ಯವನ್ನು ಮುನ್ನಡೆಸಲು ಬಹಳ ಪ್ರಮುಖವಾಗಿದೆ ಮತ್ತು ಪ್ರಮುಖ ಸ್ಥಾನದಲ್ಲಿ ನಮ್ಮ ಯುವಕರು ಇರಬೇಕು. ಹೀಗಾಗಿ ಸ್ಪರ್ಧಾತ್ಮಕವಾದಂಥ ಎಲ್ಲ ಪರೀಕ್ಷೆಗಳಿಗೆ ರಾಜ್ಯ ಸರ್ಕಾರ ವಿಶೇಷವಾದಂಥ ಯೋಜನೆಯನ್ನು ಮಾಡಿ, ಅವರಿಗೆ ವಿಶೇಷವಾದಂಥ ಸವಲತ್ತುಗಳನ್ನು, ಆ್ಯಪನ್ನೆಲ್ಲ ಮಾಡಿ, ಟ್ರೈನಿಂಗನ್ನು ಕೊಟ್ಟು ಪ್ರಮುಖ ಸ್ಥಾನಗಳಲ್ಲಿ ಕರ್ನಾಟಕದ ಯುವಕರು ಇರಬೇಕಂತ ತೀರ್ಮಾನವನ್ನು ಮಾಡಿ ಅದಕ್ಕೆ ಪ್ರೋತ್ಸಾಹವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೇವೆ. 7,000 ಶಾಲಾ ಕೊಠಡಿಗಳನ್ನು ಒಂದೇ ವರ್ಷದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಡೀ ಕರ್ನಾಟಕ ಹುಟ್ಟಿದ ಮೇಲೆ ಯಾವ ವರ್ಷದಲ್ಲೂ ಕೂಡ 7,000 ಶಾಲಾ ಕೊಠಡಿಗಳು ಕಟ್ಟಿಲ್ಲ. ಅದನ್ನು ಈ ಬಾರಿ ನಾವು ಕಟ್ಟಿ ಪೂರ್ತಿ ಮಾಡ್ತೀವಿ ಅನ್ನುವಂಥ ಮಾತನ್ನು ನನಗೆ. ಅದೇ ರೀತಿ ಆರೋಗ್ಯ ಕ್ಷೇತ್ರಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಆರೋಗ್ಯಕ್ಕೆ ಭಾಳ ಪ್ರಾಮುಖ್ಯತೆ. ನಮ್ಮದು ಹ್ಯೂಮನ್ ಮ್ಯಾನ್ ಪವರ್ ಏನಿದೆ ಅದು ಆರೋಗ್ಯಕರವಾಗಿ ಶಿಕ್ಷಣ ಭರಿತವಾಗಿದ್ದರೆ ಭವಿಷ್ಯವನ್ನು ಬರೆಯುವಂಥ ಶಕ್ತಿ ಅವ್ರಿಗೆ ಸಿಗ್ತದೆ ಅನ್ನುವಂಥ ದೂರದೃಷ್ಟಿಯಿಂದ ಇವತ್ತು ನಮ್ಮ ಆಡಳಿತ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇದಕ್ಕೆ ಇವೆಲ್ಲವೂ ಕೂಡ ಎಲ್ಲಿ ಚರ್ಚೆ ಆಗಬೇಕು? ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಬೇಕು. ನಾವು ಕಳಿಸುವಂಥ ಪ್ರತಿನಿಧಿಗಳು ಬದಲಾಗುತ್ತಿರುವಂಥ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯದ ಪರಿಸ್ಥಿತಿ ಅನುಗುಣವಾಗಿ ಒಂದು ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು, ಇನ್ನೊಂದು ಶಿಕ್ಷಣ ಪಡೆದಂಥ ಯುವಕರಿಗೆ, ಪದವೀಧರರಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ಧ್ವನಿ ಎತ್ತಬೇಕು. ಅಂಥ ಕೆಲಸ ಆದಾಗ ಮಾತ್ರ ಕರ್ನಾಟಕಕ್ಕೂ ಒಳ್ಳೆಯದಾಗ್ತದೆ, ಭಾರತ
ತಿಳ್ಕೊಳ್ಳೋದಾಗ್ತದೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಸಿಗ್ತದೆ. ನನಗೆ ವಿಶ್ವಾಸ ಇದೆ, ಮೈಸೂರಿನ ಪ್ರಜ್ಞಾವಂತರು ತಾವು ಅಂಥ ಒಂದು ನೈಜವಾಗಿರುವಂಥ ಒಂದು ಯೋಗ್ಯವಾಗಿರುವಂಥ ಪ್ರತಿನಿಧಿಗಳನ್ನು ತಾವು ಆಯ್ಕೆ ಮಾಡ್ತೀರಂತ ನನಗೆ ಭಾಳ ವಿಶ್ವಾಸ ಇದೆ. ನಾನು ನಿಮ್ಮ ಆಯ್ಕೆಗೆ ಬಹಳಷ್ಟು ಮಹತ್ವವನ್ನು ಕೊಡ್ತೇನೆ. ಪ್ರತಿಯೊಬ್ಬ ಮತದಾರನಿಗೂ ಏನಿರ್ತದೆ ಅಂತಂದರೆ ತನ್ನ ಮತ ಗೆಲ್ಲಬೇಕು ಅಂತ ಇರ್ತದೆ. ಆದರೆ ನಾನು ಈ ಚುನಾವಣೆಯಲ್ಲಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಮೈಸೂರಿವರೆಗೂ ಬಂದು ಯಾಕೆ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೇನೆ ಅಂದರೆ, ಮೈಸೂರು ಮತ್ತು ಮೈಸೂರು ರೀಜನ್ನಲ್ಲಿರುವಂಥ ಎಲ್ಲ ಜಿಲ್ಲೆಗಳು, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಮೈಸೂರು ಗ್ರಾಮಾಂತರ, ಮೈಸೂರು ನಗರ, ಈ ಎಲ್ಲ ಕಡೆ ಪದವೀಧರರು ಇವತ್ತು ಜಾಗೃತ ಆಗಿದ್ದಾರೆ. ಕಳೆದ ಬಾರಿ ಚುನಾವಣೆಗೂ ಈ ಬಾರಿ ಚುನಾವಣೆ ಬಹಳಷ್ಟು ವ್ಯತ್ಯಾಸ ಇದೆ. ನಮ್ಮ ರವಿಶಂಕರ್ ಅವರು ಕಳೆದ ಬಾರಿ ಅಲ್ಪ ಮತದಲ್ಲಿ ಸೋತಿದ್ದು. ಇವರೊಬ್ಬರು ಅತ್ಯಂತ ಪ್ರಾಮಾಣಿಕವಾಗಿರುವಂಥ, ಸರಳ ಸಜ್ಜನಿಕೆ ಇರುವಂಥ ವ್ಯಕ್ತಿತ್ವ, ಬದ್ಧತೆಯಿಂದ ಕೆಲಸ 30 ವರ್ಷ ಅವರು ಸಾರ್ವಜನಿಕ ಜೀವನದಲ್ಲಿ ಮತ್ತು ಪಕ್ಷದಲ್ಲಿ ಮಾಡಿದ್ದಾರೆ. ನಿಮ್ಮನ್ನು ಅತ್ಯಂತ ಗೌರವಾನ್ವಿತವಾಗಿ ನಡೆಸಿಕೊಂಡು ಯೋಗ್ಯವಾಗಿ ಪ್ರತಿನಿಧಿಸಿ ನಿಮ್ಮ ಧ್ವನಿಯನ್ನು ವಿಧಾನ ಪರಿಷತ್ನಲ್ಲಿ ಮೊಳಗಿಸಿ ನ್ಯಾಯವನ್ನು ಕೊಡಿಸ್ತಾರಂತ ಸಂಪೂರ್ಣವಾದ ವಿಶ್ವಾಸ ಇದೆ. ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಇವರ ಪರವಾಗಿ, ರವಿಶಂಕರ್ ಪರವಾಗಿ, ಭಾರತೀಯ ಜನತಾ ಪಕ್ಷದ ಪರವಾಗಿ ದೊಡ್ಡ ಗಾಳಿ ಎದ್ದಿದೆ. ಎಲ್ಲ ಜಿಲ್ಲೆಯಲ್ಲಿ ಏಕಸಾಮ್ಯವಾಗಿರುವಂಥ ವಾತಾವರಣ ಪ್ರಥಮ ಬಾರಿ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿದೆ. ಜಾತಿ, ಮತ, ಪಂಥ ಎಲ್ಲವನ್ನೂ ಮೀರಿ ಈ ಬಾರಿ ಚುನಾವಣೆ ಆಗ್ತಾ ಇದೆ. ಅವು ಯಾವ ಲೆಕ್ಕಾಚಾರವೂ ಕೂಡ ಈ ಸತಿ ನಿಲ್ಲುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ರಾಷ್ಟ್ರಪ್ರೇಮಿ ದಕ್ಷ ನಾಯಕತ್ವ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಕ್ಷ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ, ಅತಿ ದೊಡ್ಡ ಪದವೀಧರರು ಮೆಂಬರ್ ಆಗಿರುವಂಥ ಪಕ್ಷ, ಒಂದು ತತ್ವ ಸಿದ್ಧಾಂತಗಳಿಂದ ಮುನ್ನಡೆಸುತ್ತಿರುವಂಥ ಒಂದು ಪಕ್ಷ. ಕರ್ನಾಟಕ ರಾಜ್ಯದಲ್ಲಿ ಏನು ಈ ಹೊಸ ಚಿಂತನೆಯನ್ನು ನಾವು ಮಾಡಿದ್ದೇವೆ, ಇದನ್ನು ಸಹಕಾರಗೊಳಿಸಲು ಮುನ್ನಡಿ ಬರೆಯುವಂಥ ಈ ಚುನಾವಣೆಯಲ್ಲಿ ತಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಮೊದಲನೇ ಪ್ರಾಶಸ್ತ್ಯ ವೋಟನ್ನು ಹಾಕಿಸಿ ಅವ್ರನ್ನ ಜಯಶಾಲಿಯಾಗಿ ಮಾಡಿ ಬದಲಾವಣೆಗೆ ಹರಿಕಾರರಾಗ್ತೀರಿ, ಭವಿಷ್ಯವನ್ನು ಬರೆಯುವಂಥ ಭವಿಷ್ಯಕಾರರಾಗ್ತೀರಿ, ನವ ಕರ್ನಾಟಕದ ನಿರ್ಮಾಣ ಮಾಡೋದಕ್ಕೆ ನಿರ್ಮಾಪಕರಾಗ್ತೀರಿ, ನವ ಕರ್ನಾಟಕದಿಂದ ನವ ಭಾರತದ ನಿರ್ಮಾಣ ಮಾಡುವಂಥ ಕನಸು ನೆನಸಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ರವಿಶಂಕರ್ ಅವರಿಗೆ ಮೊದಲೇ ಪ್ರಾಶಸ್ತ್ಯ ಪದವನ್ನು ಕೊಟ್ಟು ಬೆಂಬಲವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಕೆಲವು ವಿಚಾರಗಳನ್ನು ನನಗೆ ಈಗಾಗಲೇ ತಾವು ತಿಳಿಸಿದ್ರಿ. ಖಾಸಗಿ ಶಾಲೆಗಳು ಇನ್ನೊಂದು, ಆ ಎಲ್ಲವನ್ನೂ ಕೂಡ ನನ್ನ ಗಮನದಲ್ಲಿದೆ. ಆದಷ್ಟು ಬೇಗನೆ ಒಳ್ಳೆಯ ಸುದ್ದಿಯನ್ನು ನಾನು ಕೊಡ್ತೇನೆ. ಧನ್ಯವಾದಗಳು.